ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಬೆಳಗಿನ ಶುಭೋದಯ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಡೈಲಿ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಹಣೆಗೊಂದು ಕುಂಕುಮ ಇಟ್ಕೊಂಡು ನನ್ನ ಬೆಳಗಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಸಲ ದೇವ್ರ ಮುಖ ನೋಡಿದ್ರೆ ಆ ದಿನ ಪೂರ್ತಿ ಚೆನ್ನಾಗಿರುತ್ತೆ ಅನ್ನೋದು ಒಂದು ನಂಬಿಕೆ ನನಗೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ರಾಯರ ಮುಖ ನೋಡಿದೆ, ಹಾಗೆ ಆಚೆ ಬಂದೆ. ನೆನ್ನೆ ಸಂಜೆನೆ ಬಟ್ಟೆಗಳೆಲ್ಲ ವಾಶ್ ಮಾಡಿ ಹಾಕಿದೆ, ಸೊ ಎಲ್ಲ ಒಣಗ್ತಾ ಇದೆ. ಗಿಡಗಳಿಗೆಲ್ಲ ನೀರು ಹಾಕಿ ಬಾಗಿಲಿಗೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿದ್ದೀನಿ. ಮನೆ ಹತ್ರ ದೊಡ್ಡದಾಗಿ ಜಾಗ ಇಲ್ಲ, ಸೊ ಹೊಸ್ಲಿಗೆ ಮಾತ್ರ ರಂಗೋಲಿ ಹಾಕ್ಕೊಳ್ತೀನಿ ನಾನು ಸಿಂಪಲ್ಲಾಗಿ. ರಂಗೋಲಿ ಎಲ್ಲ ಹಾಕ್ಕೊಂಡು ನೆಕ್ಸ್ಟು ಹೋಗಿದ್ದು ಅಡುಗೆ ಮನೆ ಕೆಲಸಕ್ಕೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂದಾಗ ಪನ್ನೀರ್ ಗ್ರೇವಿ ಹಾಗೆ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಬೀನ್ಸ್ ಕಾಳುಗಳನ್ನು ಕೂಡ ಹಾಕಿದ್ದೀನಿ. ಪನ್ನೀರ್ ಜೊತೆ ಯಾವುದೇ ರೀತಿ ಕಾಳುಗಳನ್ನ ಆ್ಯಡ್ ಮಾಡಿಕೊಂಡು ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೆ ಮಕ್ಕಳು ತಿಂತಾರೆ ಅನ್ನೋ ಉದ್ದೇಶದಿಂದ ಪನ್ನೀರ್ ಗ್ರೇವಿ ಮಾಡಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಪನ್ನೀರ್ ಗ್ರೇವಿ. ನಾವು ಹೆಣ್ಮಕ್ಳು ಹಾಗೆ ಅಲ್ವಾ, ಪ್ರತಿಯೊಂದೂ ಮಕ್ಕಳಿಗೇನು ಇಷ್ಟ, ಗಂಡನಿಗೇನು ಇಷ್ಟ, ಮನೆಯವ್ರಿಗೇನು ಇಷ್ಟ ಅನ್ನೋದೇ ಯೋಚನೆ ಮಾಡ್ತೀವಿ. ನಾವು ನಮ್ಮ ಇಷ್ಟ ಕಷ್ಟಗಳನ್ನ ಹೇಳ್ಕೊಳ್ಳೋದು ತುಂಬ ಕಮ್ಮಿ. ಸೊ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ನಿಧಾನಕ್ಕೆ ನಮಗೂ ಸ್ವಲ್ಪ ಟೈಮ್ ಕೊಟ್ಕೋಬೇಕು ಅನ್ನೋದು ನನ್ನ ಭಾವನೆ. ಸೊ ನಾನು ಪನ್ನೀರ್ ಗ್ರೇವಿ ಹಾಗೆ ಚಪಾತಿನ ರೆಡಿ ಮಾಡಿ ಮಕ್ಕಳಿಗೆಲ್ಲ ಟಿಫನ್ ಕೊಟ್ಟು ಅವ್ರವ್ರ ಕೆಲಸಕ್ಕೆ ಹೋದ ನಂತರ ನನಗೊಂದು ಹಾಫ್ ಆನ್ ಅವರ್ ಟೈಮ್ ಕೊಟ್ಕೊಳ್ತೀನಿ. ಆ ನಂತರದಲ್ಲಿ ಮತ್ತೆ ನನ್ನ ಮನೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಮನೇಲಿ ಇರ್ತೀವಿ ಅನ್ನೋದಷ್ಟೇ, ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಟಿಫನ್ ಆದ ತಕ್ಷಣ ಮನೆ ಕ್ಲೀನ್ ಆದ ತಕ್ಷಣ ಲಂಚ್ ಆದ ತಕ್ಷಣ ಸಂಜೆ ಡಿನ್ನರ್ ಏನು ಪ್ರಿಪೇರ್ ಮಾಡೋದು ಇದರಲ್ಲೇ ಆಗುತ್ತೆ. ಅದರಲ್ಲೂ ವಾರದ ದಿನಗಳಲ್ಲಂತೂ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ನಾನು ಟಿಫನ್ ಎಲ್ಲ ಮುಗಿಸಿ ನಾನೊಂದು ಹಾಫ್ ಆನ್ ಅವರ್ ಬ್ರೇಕ್ ತೊಗೊಂಡು ಆ ನಂತರದಲ್ಲಿ ಬಂದಿದ್ದು ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ. ಅಡುಗೆ ಮನೆ ಅವಸ್ಥೆ ನೋಡ್ತಾ ಇದ್ದರೆ ಒಂದು ರೌಂಡ್ ತಲೆ ಸುತ್ತು ಬರುತ್ತೆ. ನಮಗೆ ಒಳಗಡೆ ಸಿಂಕ್ ಫೆಸಿಲಿಟೀಸ್ ಏನೂ ಇಲ್ಲ. ಪಾತ್ರೆ ಏನಾದರೂ ತೊಳಿಬೇಕಂದ್ರೆ ಆಚೆನೇ ಹೋಗಬೇಕು. ಸೊ ಪಾತ್ರೆ ಎಲ್ಲ ಎತ್ತಿ ಆಚೆ ಹಾಕಿದೆ. ಒಂದು ಸಲ ಮೇಲ್ಗಡೆ ಎಲ್ಲ ಒರೆಸ್ಕೊಂಡ್ಬಿಡೋಣ ಅಂತ ಒರೆಸ್ತಾ ಇದ್ದೀನಿ. ನಮ್ಮದು ಸೀಟಿನ ಮನೆ ಆಗಿರೋದ್ರಿಂದ ಡಸ್ಟು ತುಂಬ ಬರುತ್ತೆ. 2 ಡೇಸಿಗೆ ಒಂದು ಸಲ ಆದರೂ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಅದಕ್ಕೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ನೀಟಾಗಿ ಒರೆಸಿ ಜೋಡಿಸ್ಕೊಳ್ತಾ ಇದ್ದೀನಿ. ಮನೆ ಅಂದಮೇಲೆ ಹೀಗೆ ಅಲ್ವಾ, ಚಿಕ್ಕ ಮನೆ ಆದರೂ ಆಗಲಿ ದೊಡ್ಡ ಮನೆ ಆದರೂ ಆಗಲಿ ನೀಟಾಗಿ ಇಟ್ಕೊಳ್ಳೋದು ಮುಖ್ಯ. ಸೊ ಗೋಡೆ ಎಲ್ಲ ಸ್ವಲ್ಪ ಮಸಾಲೆ ಪದಾರ್ಥಗಳು ಅವು ಇವು ಹಾರ್ತಾ ಇರುತ್ತೆ. ಸೊ ಹಾಗಾಗಿ ಒರೆಸ್ಕೊಳ್ತಾ ಇರ್ತೀನಿ. ಗೋಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡೆ. ಆ ನಂತರದಲ್ಲಿ ನಾಳೆ ಟಿಫನ್ಗೆ ಏನಾದರೂ ರೆಡಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಸೊ ದೋಸೆಗೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ದೋಸೆಗೆ ಹಾಕ್ತಾಯಿದ್ದೀನಿ. ಮನೇಲಿ 4 ಜನ ಇರೋದ್ರಿಂದ 4 ಗ್ಲಾಸಷ್ಟು ಅಕ್ಕಿನ ನಾನು ಹಾಕ್ಕೊಳ್ತೀನಿ. ಚಿಕ್ಕ ಗ್ಲಾಸಲ್ಲಿ 4 ಗ್ಲಾಸಷ್ಟು ಅಕ್ಕಿ ಹಾಕ್ಕೊಂಡು, ಸೊ ಅದೇ ಗ್ಲಾಸಲ್ಲಿ 1.5 ಗ್ಲಾಸಷ್ಟು ಉದ್ದಿನಬೇಳೆನ ಹಾಕ್ಕೊಳ್ತೀನಿ. ಉದ್ದಿನಬೇಳೆ ಜೊತೆಗೆ ನಾನು ಬೇರೆ ಕಾಳುಗಳನ್ನು ಬೇಳೆ ಕಡಲೆಕಾಳು ಇಂಥವನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಮೆಂತ್ಯ ಎಲ್ಲ, ಅವಲಕ್ಕಿ ಕೂಡ 1 ಕಪ್ಪಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕಡಲೆಬೇಳೆ, ಹಾಗೆ ಒಂದು ಅರ್ಧ ಹಿಡಿಯಷ್ಟು ಕಡಲೆ ಬೀಜ, ಹಾಗೆ ಸ್ವಲ್ಪ ಮೈಸೂರು ಬೇಳೆ, ಸ್ವಲ್ಪ ಮೆಂತ್ಯ, ಇವನ್ನೆಲ್ಲ ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಕೊಂಡು ತೊಳೆದು ನೆನೆಯೋಕೆ ಇಟ್ಟಿದ್ದೀನಿ. ನಾನಿವತ್ತು ಸಿಂಪಲ್ ಆಗಿರೋ ಒಂದು ಟಿಪ್ಸ್ನ ಕೊಡಬೇಕು ಅಂತ ಇದ್ದೀನಿ. ಇದು ಬಂದ್ಬಿಟ್ಟು ಜಾಯಿಕಾಯಿನ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕಲ್ಲು ಯಾವುದಾದ್ರೂ ಆಗ್ಬೋದು, ನಿಮ್ಮ ಮನೇಲಿ ಯಾವುದೇ ರೀತಿಯಾದ್ರೂ ಕಲ್ಲಿದ್ದರೂ ಆಗ್ಬೋದು. ನೋಡಿ ನಾನು ಈ ಥರ ಬೆಳ್ಳುಳ್ಳಿ ಜಜ್ಜೋದು ಇದೆಯಲ್ಲ ಅದರಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಪಿಗ್ಮೆಂಟೇಷನ್ಗೆ. ಸೊ ಇದು 4-5 ಜನ ರೆಫರ್ ಮಾಡಿರುವಂಥದ್ದು ಇದು, ಹಾಗಾಗಿ ನಾನು ಕೂಡ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಫೇಸಲ್ಲಿ ಸೈಡಲ್ಲಿ ಟ್ಯಾನು, ಹಾಗೆ ಫೇಸಲ್ಲಿ ಪಿಗ್ಮೆಂಟೇಷನ್ ಇರುತ್ತೆ, ಮೂಗು ಮೇಲೆ ಕೆನ್ನೆ ಮೇಲೆ ಎಲ್ಲ ಇರುತ್ತಲ್ಲ, ಅದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರುವಾಗಲೇ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಒಂದು 15 ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಜಾಯಿಕಾಯಿ ತೊಗೊಂಡ್ರೆ 1 ವೀಕ್ ಬರುತ್ತೆ ಸಾಕು. ಯಾಕಂದರೆ ಇದು ಲಾಂಗ್ ಟೈಮ್ ಯೂಸ್ ಮಾಡಬೇಕು. ಒಂದು 4-5 ನಾವು ಯೂಸ್ ಮಾಡ್ತೀವಿ ಪರ್ಮನೆಂಟಾಗಿ ಅಂದರೆ ಒಂದು 4-5 ತಂದು ಇಟ್ಕೋಬೇಕು ಮನೇಲಿಲ್ಲ ಅಂದರೆ.
ಬೆಳಗ್ಗೆ ಸಂಜೆ ಅಪ್ಲೈ ಮಾಡಬೇಕು. ನೋಡಿ ಈ ರೀತಿ ನನಗೆ ಮೂಗ್ ಮೇಲೆ ಸ್ವಲ್ಪ ಡಾರ್ಕಾಗೇ ಇತ್ತು ಪಿಗ್ಮೆಂಟೇಷನ್. ಇದನ್ನು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ಲೈಟ್ನಿನ ಆಗ್ತಾ ಬರ್ತಾ ಇದೆ. ಮೆಡಿಕಲ್ ಸ್ಟೋರಲ್ಲಿ ಹಾಗೆ ಡಾಕ್ಟರ್ಸ್ಗಳು ಸಜೆಸ್ಟ್ ಮಾಡೋ ಕ್ರೀಮ್ಗಳನ್ನೆಲ್ಲ ಹಾಕೋಬೋದು. ಸೊ ಪರ್ಮನೆಂಟ್ ರಿಸಲ್ಟ್ ಅಂತ ಇಲ್ಲ ಪಿಗ್ಮೆಂಟೇಷನ್ಗೆ. ನಮ್ಮ ಓವರ್ ಥಿಂಕಿಂಗು, ಬ್ಯುಸಿ ಶೆಡ್ಯೂಲ್ಸು, ಸ್ಟ್ರೆಸ್ಸು, ಪ್ರತಿಯೊಂದು ಕಾರಣ ಇರ್ಬೋದು ಇದು ಬರೋದಕ್ಕೆ. ಸನ್ಲೈಟು ಈ ರೀತಿ. ಸೊ ಅದಕ್ಕೆ ಪರ್ಮನೆಂಟ್ ಮೆಡಿಷನ್ ಅಂತ ನನಗೆ ಗೊತ್ತಿರೋ ಪ್ರಕಾರ ಇಲ್ಲ ಅನ್ಕೊತೀನಿ. ಸೊ ಮೆಡಿಕಲ್ ಸ್ಟೋರಲ್ಲಿ ಸಿಗೋದನ್ನೆಲ್ಲ ಅಪ್ಲೈ ಮಾಡಿದರೆ 1 ವೀಕ್ ಅಷ್ಟು ವರ್ಕ್ ಆಗ್ಬೋದು ಅಷ್ಟೇ. ಅದು ಬಿಟ್ಟ ನಂತರ ಮತ್ತೆ ಅದೇ ರೀತಿ ಆಗುತ್ತೆ. ಸೊ ಇದನ್ನೇ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಯಾವುದೇ ರೀತಿ ಕ್ರೀಮ್ಗಳನ್ನ ನಾನು ಫೇಸ್ಗೆ ಅಪ್ಲೈ ಮಾಡೋದಿಲ್ಲ. ನಮಗೆ ಆಗಲಿಂದ ನ್ಯಾಚುರಲ್ ಆಗಿದ್ದ ಅಭ್ಯಾಸ. ಸೊ ನಾನು ಇದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮತ್ತು ಸಂಜೆ ಹಾಕ್ಕೊಳ್ತೀನಿ. ಅಪ್ಲೈ ಮಾಡಿದ ನಂತರ ಒಂದು 1/2 hour ಬಿಟ್ಬಿಡ್ತೀನಿ. ನಮ್ಮ ಕೆಲಸಗಳನ್ನ ಮಾಡಿಕೊಂಡು ಆ ನಂತರದಲ್ಲಿ ಫೇಸ್ ವಾಶ್ ಮಾಡ್ಕೊಳ್ತೀನಿ. ನಿಮಗೂ ಕೂಡ ಇಷ್ಟ ಆದರೆ ಟ್ರೈ ಮಾಡಿ. ದಯವಿಟ್ಟು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ.